ನಮಸ್ಕಾರ ಕನ್ನಡಿಗರ. ನಾನೀಗ ಸೌತ್ ಎಂಡ್ ಸರ್ಕಲ್ ಬಳಿಯ ಒಂದು ರಣಧೀರ ಕಂಠೀರವ ಉದ್ಯಾನವನ ಪಾರ್ಕಲ್ಲಿ ಇದ್ದೀನಿ. ಇಲ್ಲಿನ ವಿಶೇಷತೆ ಏನಂತ ತೋರಿಸ್ತೀನಿ. ದಯಮಾಡಿ ಪ್ರತಿಯೊಬ್ಬ ಕನ್ನಡಿಗರಿಗೂ ನಾನು ಹೇಳೋದು ಅಂದರೆ, ನಿಮ್ಮ ಮಕ್ಕಳ ಜೊತೆಯಲ್ಲಿ ನೀವು ಮಕ್ಕಳನ್ನ ಕರ್ಕೊಬಂದು ಈ ಪಾರ್ಕ್ನ ಒಂದು ಸಲ ತೋರಿಸ್ಬೇಕು. ಇದರಲ್ಲಿ ಏನು ವಿಶೇಷ ಆಗುತ್ತೆ ಇದನ್ನು ನಾನು ಪರಿಚಯ ಮಾಡಿಸ್ಕೊಂಡು ಹೋಗ್ತಾ ಇರ್ತೀನಿ. ನಿಮಗೆ ನೋಡಿದ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಹಾಗೆಯೇ ನೋಡ್ತಾ ಇರ್ರಿ. ಇಲ್ಲಿ ನೋಡ್ಬೋದು, ನಮ್ಮ ನಾಡು ಕಟ್ಟಿದ ಮೊದಲ ದೊರೆ ಮಯೂರ ವರ್ಮ ಅಣ್ಣವರ ಒಂದು ರೂಪದಲ್ಲಿ ಇದ್ದಾರೆ, ನೋಡ್ತಾ ಇರ್ಬೋದು. ಹಾಗೆ ಹಿಂಗೆ ಬಂದರೆ ಇಡೀ ಭಾರತವನ್ನೇ ಆಳಿದಂಥ ನಮ್ಮ ಚಾಲುಕ್ಯರು ಇಮ್ಮಡಿ ಪುಲಿಕೇಶಿ ಮಹಾರಾಜರದ್ದು ಅಣ್ಣವ್ರ ರೂಪದಲ್ಲಿ ಬನ್ನಿ. ಹಾಗೆ ತೋರಿಸ್ತೀನಿ. ಇನ್ನು ದಯಮಾಡಿ ಪ್ರತಿಯೊಬ್ಬ ಕನ್ನಡಿಗರು ನಿಮ್ಮ ಮಕ್ಕಳನ್ನ ಕರ್ಕೊಬಂದು ಈ ಪಾರ್ಕ್ ತೋರಿಸಿದ್ರೆ ನಮ್ಮ ಕನ್ನಡಿಗರ ಇತಿಹಾಸ ಏನು, ನಮ್ಮ ಎಲ್ಲ ಇಲ್ಲಿ ಬಂದರೆ ನಿಮಗೆ ಗೊತ್ತಾಗುತ್ತೆ ಏನೇನು ಅಂತ ನಾನು ಹೇಳೋ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ರಾಷ್ಟ್ರಕೂಟರು ಅಮೋಘ ವರ್ಷ ನೃಪತುಂಗ ಅವರು ಇಲ್ಲೂ ಕೂಡ ಅಣ್ಣವ್ರ ರೂಪದಲ್ಲಿ. ಹಾಗೆ ಮುಂದೆ ಬಂದರೆ ಬಿಟ್ಟಿದೇವ ವಿಷ್ಣುವರ್ಧನ ಹೊಯ್ಸಳರು ನೋಡ್ತಾ ಇರ್ಬೋದು. ಹಾಗೆ ಇನ್ನೂ ಬಂದೇ ತೋರಿಸ್ತೀನಿ. ನಮ್ಮ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯರದು ಪ್ರತಿಮೆ ಅಣ್ಣವ್ರ ರೂಪದಲ್ಲಿ. ಹಾಗೆ ಮುಂದೆ ಬನ್ನಿ ಇನ್ನೂ ತೋರಿಸ್ತೀನಿ ನೋಡಿ. ಪಾರ್ಕು ಕೂಡ ಎಷ್ಟು ಸುಂದರವಾಗಿದೆ ಅಂದರೆ ಇವೆಲ್ಲ ನೋಡ್ತಾ ಇರ್ಬೋದು. ದಯಮಾಡಿ ನಿಮ್ಮ ಮಕ್ಕಳ ಜೊತೆ ಕರ್ಕೊಂಬನ್ನಿ. ದೆಹಲಿ ಸುಲ್ತಾನನ ಹುಟ್ಟು ಅಡಗಿಸಿದ ನೋಡಿ ಗಂಡುಗಲಿ ಕುಮಾರರಾಮ, ಪರನಾರಿ ಸಹೋದರ ಅಂತ ಹೆಸರು ಪಡೆದಿರುವ ಗಂಡುಗಲಿ ಕುಮಾರರಾಮನ ಪ್ರತಿಮೆ ಅಣ್ಣವ್ರ ರೂಪದಲ್ಲಿ. ಹಾಗೆ ಬನ್ನಿ ತೋರಿಸ್ತೀನಿ. ಇನ್ನು ಭಾಳ ಚೆನ್ನಾಗಿದೆ. ಸೌತ್ ಎಂಡ್ ಸರ್ಕಲ್ ಹತ್ರನೇ ಇರೋದು ಇದು. ಸೌತ್ ಎಂಡ್ ಸರ್ಕಲ್ ಪಕ್ಕದಲ್ಲೇ ಇದೆ ಈ ಪಾರ್ಕು. ಸಂಜೆ ಟೈಮು ಮಕ್ಕಳ ಜೊತೆ ಕುಟುಂಬ ಸಮೇತ ಬನ್ನಿ. ಮಕ್ಕಳು ನಿಜವಾಗ್ಲೂ ಇವೆಲ್ಲ ನೋಡಿ ತಿಳ್ಕೋಬೇಕು ಇವೆಲ್ಲ. ಬನ್ನಿ ಹಾಗೆ ಇನ್ನೂ ತೋರಿಸ್ತೀನಿ ನಾನು. ನೋಡ್ತಾ ಇದೆ, ಇಲ್ಲಿ ನೋಡ್ಬೋದು ಅದ್ಭುತ. ನಮ್ಮ ಮೈಸೂರು ಮಹಾರಾಜ ರಣಧೀರ ಕಂಠೀರವ ನರಸಿಂಹರಾಜ ಒಡೆಯರ ಪ್ರತಿಮೆ ಅಣ್ಣವ್ರ ರೂಪದಲ್ಲಿ. ಇದು ಕೂಡ ಭಾಳ ಚೆನ್ನಾಗಿದೆ. ಪ್ರತಿಯೊಬ್ಬ ಕನ್ನಡಿಗರು ಈ ಜಾಗಕ್ಕೆ ಬಂದು ನಿಮ್ಮ ಮಕ್ಕಳುಗಳಿಗೆ ನಮ್ಮ ಕನ್ನಡಿಗರ ಇತಿಹಾಸ, ನಾಡಿನ ಇತಿಹಾಸಗಳನ್ನ, ನಮ್ಮ ರಾಜರ ಪರಿಚಯ ಮಾಡಿಕೊಡ್ಬೇಕು. ಹಾಗೆ ಇಲ್ಲಿನ ಪರಿಸರ ಕೂಡ ಭಾಳ ಚೆನ್ನಾಗಿದೆ. ಈ ಮುಂದೆ ಇಲ್ಲಿ ಒಂದು ಕಾರಂಜಿ ಇದೆ, ಕುತ್ಕೊಳ್ಳೋಕ್ಕೆ ಜಾಗ ಇದೆ, ಒಳ್ಳೆಯ ವಾತಾವರಣ. ದಯಮಾಡಿ ಸಂಜೆ ಟೈಮು ನಮ್ಮ ಕನ್ನಡಿಗರು ಬಂದು. ಇದು ಕಾರಂಜಿ, ಸದ್ಯಕ್ಕೆ ನೀರಿಲ್ಲ, ಬೇಸಿಗೆ